ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಆಯ್ಕೆಯಾದ ಆರಂಭದಲ್ಲಿ ಒಂದೇ ತಿಂಗಳಿನಲ್ಲಿ ಪಿಳ್ಳಪ್ಪ ಅವರ ಪುತ್ಥಳಿಯನ್ನ ಬ್ಯಾಂಕ್ ಆವರಣದಲ್ಲಿ ಅನಾವರಣ ಮಾಡುವುದಾಗಿ ಹೇಳಿದ್ರು. ಆದರೆ 8 ತಿಂಗಳು ಕಳೆದರೂ ಪುತ್ಥಳಿ ಅನಾವರಣ ಮಾಡಿದ ಬಗ್ಗೆ ಜೆಡಿಎಸ್ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ರು. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗರು ಜೆಡಿಎಸ್ ಬೆಂಬಲಿಗರಿಗೆ ಬೆದರಿಕೆ ಹಾಕಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ನೆಟ್ಟಿಗರ ತೀವ್ರ ಟೀಕೆಗೆ ಗುರಿಯಾಗಿತ್ತು. ಈ ನಡುವೆ ಚಿಕ್ಕಬಳ್ಳಾಪುರದ ಪಿಎಲ್ಡಿ ಬ್ಯಾಂಕ್ ನೂತನ ಕಟ್ಟಡದ ಆವರಣದಲ್ಲಿಯೇ ಪ್ರತಿಮೆ ಅನಾವರಣಗೊಳಿಸುತ್ತಿದ್ದು, ಮಾಜಿ ಶಾಸಕ ಕೆಬಿ ಪಿಳ್ಳಪ್ಪನವರ ಪುತ್ರ ಕೆಪಿ ಬಚ್ಚೇಗೌಡರಿಂದ ಉದ್ಘಾಟಿಸಲಾಗುವುದು ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರುವ ನೂತನ ಪಿಎಲ್ಡಿ ಬ್ಯಾಂಕ್ ಕಟ್ಟಡದ ಆವರಣದಲ್ಲಿ ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ನಾಳೆ ಬೆಳಗ್ಗೆ ಕೆವಿ ಪಿಳ್ಳಪ್ಪನವರ ಪುತ್ರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರಿಂದಲೇ ಉದ್ಘಾಟನೆ ಮಾಡಿಸಲಾಗುತ್ತಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ತಿಳಿಸಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹಳೆ ಕಟ್ಟಡ ಕೆಡವಿ ನೂತನ ಕಟ್ಟಡ ನಿರ್ಮಾಣ ಮಾಡಿದ ಕೂಡಲೇ ಪುತ್ಥಳಿ ಅನಾವರಣ ಮಾಡಿಸಲು ಮುಂದಾಗಿದ್ವು. ಆದರೆ ಕಲ್ಲಿನ ಪುತ್ಥಳಿ ಅಷ್ಟೊಂದು ಚೆನ್ನಾಗಿ ಕಾಣುವುದಿಲ್ಲ. ಕಟ್ಟಡ ಇರುವಷ್ಟು ದಿನ ಪ್ರತಿಮೆ ಹೊಳಪು ಮಂಕಾಗಬಾರದು ಅನ್ನೋ ಕಾರಣಕ್ಕೆ ಸುಮಾರು 6 ಲಕ್ಷ ಖರ್ಚು ಮಾಡಿ ಕಂಚಿನ ಪುತ್ಥಳಿಯನ್ನ ಮಾಡಿಸಲಾಗಿದೆ ಎಂದ್ರು. ಈ ಪುತ್ಥಳಿಯನ್ನ ಕೆಂಪೇಗೌಡ ಪ್ರತಿಮೆಯನ್ನ ಮಾಡಿಕೊಟ್ಟ ಶಿಲ್ಪಿ ಕೈಯಿಂದಲೇ ಮಾಡಿಸಲಾಗಿದೆ. ಅವರಿಗೆ ಕೈ ಪೆಟ್ಟಾಗಿ ವಿಶ್ರಾಂತಿಯಲ್ಲಿ ದ್ದರಿಂದ 1 ವರ್ಷ ತಡವಾಗಿದೆ. ಪುತ್ಥಳಿ ಖರ್ಚು ವೆಚ್ಚ ಸಂಪೂರ್ಣ ನಮ್ಮ ಬ್ಯಾಂಕಿನಿಂದಲೇ ಮಾಡಲಾಗಿದೆ. ಆದರೆ ಕೆಲವು ವಿರೋಧಿಗಳು ಶಾಸಕರ ಭಾವಚಿತ್ರ ಹಾಕಿ ನಾವೇ ಪ್ರತಿಮೆ ಮಾಡಿಸಿದ್ದೇವೆ ಎನ್ನುವಂತೆ ಇಮೇಜ್ ಮಾಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಅವರಿಂದ ಪುತ್ಥಳಿ ಅನಾವರಣಕ್ಕೆ ನಯಾ ಪೈಸೆ ಸಹಾಯವಾಗಲಿ ಸಲಹೆ ಸಹಕಾರಗಳಾಗಲಿ ಪಡೆದಿಲ್ಲ. ಆದರೆ ಪುಕ್ಕಟ್ಟೆ ಪ್ರಚಾರ ಪಡೆಯುತ್ತಿದ್ದಾರೆ. ಸಾರ್ವಜನಿಕರು ಅವರ ಸುಳ್ಳಿನ ಸಾಮಾಜಿಕ ಜಾಲತಾಣಗಳ ಫೋಟೋಗಳನ್ನು ನಂಬಬಾರದು ಎಂದು ಮನವಿ ಮಾಡಿದ್ದಾರೆ. ದಿನಾಂಕ 15/2/2024 ಕೆಬಿ ಪಿಳ್ಳಪ್ಪನವರ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದು ನಾವು ಈ ಪುತ್ಥಳಿಕೆಯ ಪೂರ್ತಿ ಖರ್ಚು ವೆಚ್ಚಗಳೆಲ್ಲ ನಾವು ಬ್ಯಾಂಕಿನ ಕಾರ್ಯಕಾರಿಣಿ ಮಂಡಳಿಯಿಂದ ಬ್ಯಾಂಕಿನಿಂದ ಖರ್ಚು ವೆಚ್ಚಗಳನ್ನೆಲ್ಲ ನಾವು ಭರಿಸ್ತಿದ್ದು, ಈ ಪುತ್ಥಳಿಕೆಯ ಖರ್ಚಿನ ವಿಚಾರದಲ್ಲಿ ಯಾರೇ ಆಗಲಿ ಇದರಿಂದ ನಾವು ಯಾರ ಕಡೆಯಿಂದನೂ ಒಂದು 10 ರೂಪಾಯಿ ಏನು ಕೂಡ ನಾವು ಕಾಂಟ್ರಿಬ್ಯೂಷನ್ ಏನೂ ಇರೋದಿಲ್ಲ. ನಾವು ಬ್ಯಾಂಕಿನ ಕಾರ್ಯಕಾರಿಣಿ ಮಂಡಳಿಯಲ್ಲಿ ನಿರ್ಣಯ ತೆಗೆದುಕೊಂಡು ಈ ಹಿಂದೆ ನಮ್ಮ ಪಿಳ್ಳಪ್ಪನವರು ಸುಮಾರು 30-40 ವರ್ಷದಿಂದ ಈ ಜಾಗಕ್ಕೋಸ್ಕರ ಈ ಜಾಗದಲ್ಲಿ ಅವರು ಸಂಸ್ಥೆಯನ್ನು ಬೆಳೆಸ್ಕೊಂಡು ಕಟ್ಟಡವನ್ನು ಕಟ್ಟಿ ಅವರು ಬೆಳೆಸ್ಕೊಂಡು ಬಂದಿದ್ದರು. ಆದರೆ ನಮ್ಮ ಒಂದು 30 ವರ್ಷ ಅವ್ರದ್ದು ಇದ್ದು, ಆಮೇಲೆ 10 ವರ್ಷದ ಹಿಂದೆ ನಮ್ಮ ಮಾಜಿ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರ ಮಂಡಳಿ ಅವರ ಪರವಾಗಿ ನಮ್ಮ ಸಂಸ್ಥೆ ಬಂದು ಕಟ್ಟಡ ಶಿಥಿಲವಾಗಿದ್ದರಿಂದ ಅವತ್ತು ನಮ್ಮ ಮಾಜಿ ಸಚಿವರು ಈ ಕಟ್ಟಡವನ್ನು ತೆಗೆದುಬಿಟ್ಟು ಹೊಸ ಕಟ್ಟಡ ವಾಣಿಜ್ಯ ಸಂಕೀರ್ಣ ಮಾಡಬೇಕು ಅಂತ ಹೇಳಿದರು. ಆದರೆ ಈ ಜಾಗ ಸುಮಾರು ಅರ್ಧದಷ್ಟು ಜಾಗ ನಮಗೆ ಆಗೇ ಇರಲಿಲ್ಲ. ನಾವು ಪೊಸಿಷನ್ನಲ್ಲಿ ಇದ್ರೂ ಇದು ಸರ್ಕಾರದ ಹೆಸರಲ್ಲಿತ್ತು. ಆಗ ಏನು ಮಾಡಿದ್ರು ಅಂದರೆ ನಮ್ಮ ಮಾಜಿ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು ಈ ವಿಚಾರವನ್ನು ಸೆಷನ್ನಲ್ಲಿ ನಮಗೆ ಈ ಜಾಗ ಆಗದೇ ಇರೋದು ಎಲ್ಲ ಸರ್ವೆ ಮಾಡಿಸಿ ಸ್ಕೆಚ್ ಮಾಡಿಸಿ 7.25 ಗುಂಟೆಯನ್ನು ಇದನ್ನು ನಮಗೆ ಸೆಷನ್ನಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಇದನ್ನು ಕನ್ವರ್ಷನ್ ಮಾಡಿಸಿ ನಗರಸಭೆಯಲ್ಲಿ ಅಪ್ರೂವಲ್ ಮಾಡಿ ವಾಣಿಜ್ಯ ಸಂಕೀರ್ಣ ಕಟ್ಟಲು ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ. ಅವರು ಆಗ ಈ ವಾಣಿಜ್ಯ ಸಂಕೀರ್ಣ ಕಟ್ಟುವ ಮೊದಲೇ ಅವರು ಹೇಳಿದರು, ಈಗ ಹಳೇ ಬಿಲ್ಡಿಂಗಲ್ಲಿ ಪಿಳ್ಳಪ್ಪನವ್ರದ್ದು ಕಲ್ಲಿನ ಸ್ಟ್ಯಾಚ್ಯೂ ಇತ್ತು. ಕಲ್ಲಿನ ಸ್ಟ್ಯಾಚ್ಯೂ ಇಲ್ಲಿ ಬ್ಯಾಂಕಿಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ. ದಯವಿಟ್ಟು ನೀವು ಈ ಬ್ಯಾಂಕು ಏನಿಲ್ಲ ಅಂದರೂ ಒಂದು 89 ವರ್ಷ ಕಟ್ಟಡ ಇರುತ್ತೆ. ನಾವು ಏನಾದರೂ ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿರಬೇಕಂತ ಹೇಳಿ ಅವರು ಕಂಚಿನ ಪ್ರತಿಮೆ ಇಡಬೇಕು, ನೀವು 1-2 ದಿನ ನಿಧಾನ ಆದರೂ ಪರವಾಗಿಲ್ಲ, ಕಂಚಿನ ಪ್ರತಿಮೆ ಇಡಬೇಕು ಅಂತ ಹೇಳಿದರು. ನಾಳೆ ಪ್ರತಿಮೆ ಅನಾವರಣಕ್ಕೆ ಮುಹೂರ್ತ ಕೂಡಿ ಬಂದಿದೆ ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ದಿನ ನಿಗದಿಗೊಳಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಮುಖಂಡರಾದ ಕೆವಿ ನವೀನ್ ಕಿರಣ್, ಕೆವಿ ನಾಗರಾಜ್, ಯಲುವಹಳ್ಳಿ ರಮೇಶ್, ಕೇಶವರೆಡ್ಡಿ ಸೇರಿದಂತೆ ಇತರೆ ಮುಖಂಡರನ್ನ ದೂರವಾಣಿ ಮೂಲಕವೇ ಆಹ್ವಾನಿಸಲಾಗಿದೆ ಎಂದು ಕಾಳೇಗೌಡರು ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ ನಿರ್ದೇಶಕರಾದ ಗಂಗರೇಕಾಲುವೆ ಪ್ರಸಾದ್, ಆನಂದಮೂರ್ತಿ, ನಾರಾಯಣಸ್ವಾಮಿ, ಮುನಿಶಾಮಿ ಇನ್ನೂ ಹಲವರು ಹಾಜರಿದ್ದರು.
ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.